ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತೊಂದು ಯಾವುದೇ ರೀತಿಯಾದಂತಹ ಹಿಟ್ಟನ್ನು ಬಳಸದೆ ಪೂರಿನ ಈ ಥರ ಯಾವ್ದು ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಮೈದಾ ಹಾಗೂ ಗೋಧಿ ಹಿಟ್ಟನ್ನು ಬಳಸಿಲ್ಲ, ಯಾವುದೇ ರೀತಿ ಹಿಟ್ಟನ್ನು ಇದಕ್ಕೆ ನಾನು ಬಳಸೇ ಇಲ್ಲ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಬೌಲ್ನಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಟನ್ ಬಟ್ಟೆನಲ್ಲಿ ಒರೆಸ್ಬಿಟ್ಟು ತಗೊಂಡಿದ್ದೀನಿ. ಯಾವ ಬೌಲಿಂದ ನೀವು ಅವಲಕ್ಕಿ ತಗೊಂಡಿರ್ತೀರ ಆ ಬೌಲ್ನಿಂದ 2 ಬೌಲ್ನಷ್ಟು ಸಣ್ಣ ರವೆ, ಚಿರೋಟಿ ರವೆನ ತಗೊಳ್ಬೇಕಾಗುತ್ತೆ. ನೋಡಿ, ನಾನು ಅದೇ ಬೌಲ್ನಿಂದ 2 ಬೌಲ್ನಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪೂರ್ತಿಯಾಗಿ ಇದು ಗ್ರೈಂಡ್ ಆಗಲ್ಲ, ಸ್ವಲ್ಪ ತರಿಯಾಗಿರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಂದೇ ಸರಿ ಇದನ್ನು ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡಿಲ್ಲ, ಸ್ವಲ್ಪ ರವೆನ ಉಳಿಸ್ಕೊಂಡಿದ್ದೆ. ಹಾಗೆ ನೆಕ್ಸ್ಟು ಅದನ್ನು ಕೂಡ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ನಂತರ ಇದಕ್ಕೆ ಓಂ ಕಾಳನ್ನು ಕೂಡ ಸೇರಿಸ್ಬೇಕಾಗತ್ತೆ. ಅಜ್ವಾನ ಅದು ತುಂಬ ಒಳ್ಳೆ ಆರೋಮ, ಒಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನುವಂತಹ ಕಾರಣಕ್ಕೆ, ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಜ್ವಾನನ್ನು ಸೇರಿಸಿದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಯಾವುದೇ ರೀತಿಯಾದಂತಹ ಕಾಯಿಸೇ ಹಾಕಬೇಕು ಅನ್ನೋಂತಹ ಅವಶ್ಯಕತೆ ಏನಿಲ್ಲ, ಹಸಿ ಎಣ್ಣೆನೇ ಹಾಕಿದ್ದೀನಿ. ಇದನ್ನು ಕಲಿಸ್ಕೊಳ್ಳೋಕ್ಕೆ ನಾವು ಬಿಸಿನೀರನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಉಗುರು ಬೆಚ್ಚಗೆ ಇದ್ದರೆ ಸಾಕು, ಜಾಸ್ತಿ ಬಿಸಿ ಏನು ಬೇಡ. ಮೊದಲಿಗೆ ನಾವಿಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ತಾ ತಗೊಂಡಿರುವಂತಹ ರವೆನ 1 ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಬೇಕಾಗುತ್ತೆ. ಅನಂತರ ಸ್ವಲ್ಪನೇ ಆ ಬಿಸಿ ನೀರನ್ನು ಹಾಕ್ಕೊಂಡು ಕೈಯಿಂದಾನೇ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಬಿಸಿ ಇರುತ್ತೆ. ಇದು ಬಿಸಿ ಇರಬೇಕಾದ್ರೇ ಕಲಿಸ್ಬೇಕು. ರವೆಯಿಂದ ಮಾಡ್ತಾ ಇದ್ದೀವಲ್ಲ, ರವೆ ಎಲ್ಲ ಹೋಗಿ ನಮಗೆ ಹಿಟ್ಟು ಥರ ಆಗಬೇಕು. ಅದಕ್ಕೋಸ್ಕರ ಬಿಸಿನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯೇ ಕಲಿಸ್ಕೊಳ್ಳಿ. ಯಾವುದೇ ರೀತಿಯಿಂದ ನಾವು ಇದನ್ನು ರವೆಯಿಂದ ಮಾಡಿದ್ದೀವಿ ಅಂತ ಗೊತ್ತಾಗಬಾರ್ದು. ನೋಡಿ, ಅಚ್ಚುಕಟ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಥರ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು 20 ರಿಂದ 30 ನಿಮಿಷ ಇದು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಒಂದು 30 ನಿಮಿಷ ಅಂತೂ ಆಗಿದೆ. ಸಂಪೂರ್ಣವಾಗಿ ಇದು ರವೆ ಹೋಗಿ ಹಿಟ್ಟಿನ ಹದಕ್ಕೆ ಬಂದಿದೆ. ಈ ಥರ ಆಗಬೇಕು. ನೋಡಿ, ಇವಾಗ ನಾನು ಆ ದೊಡ್ಡ ಉರುಳೆನ ತಗೊಂಡು ಅದರಲ್ಲಿ 2 ಭಾಗ ಮಾಡಿ 1 ಭಾಗ ಮಾತ್ರ ಇವಾಗ ಮಾಡೋಕ್ಕೆ ತಗೊಳ್ತಾ ಇದ್ದೀನಿ. ನಾನಿವಾಗ ತೋರಿಸ್ತಿದ್ದೀನಲ್ಲ ಆ ಥರ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಉರುಳೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚಿಕ್ಕ ಉರುಳೆನ ನಾವು ಕಟ್ ಮಾಡಿಕೊಂಡು ಅದನ್ನು ಉಂಡೆ ಆಕಾರ ರೆಡಿ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ಬೇಕಾದ್ರೆ ಸೈಡಲ್ಲಿ ಕ್ರ್ಯಾಕ್ ಅನ್ನುವಂತಹ ಸ್ವಲ್ಪನೂ ಬರಬಾರ್ದು. ಆ ಥರ ಬರ್ತಾ ಇದೆ ಅಂದರೆ ಮತ್ತೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಹಿಟ್ಟನ್ನು ತುಂಬ ತೆಳು ಅಥವಾ ತುಂಬ ಗಟ್ಟಿಯಾಗಿ ಇಡಬೇಡಿ, ಮೀಡಿಯಮ್ ಆಗಿಯೇ ಇರಲಿ. ತುಂಬ ತೆಳು ಮಾಡಿಬಿಟ್ರೆ ಎಣ್ಣೆ ಹೀರುವಂತಹ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಮೀಡಿಯಮ್ ಆಗಿಯೇ ಇಟ್ಕೊಳ್ಳಿ. ನಾರ್ಮಲ್ ನೀವು ಪೂರಿ ಮಾಡಬೇಕಾದ್ರೆ ಯಾವ ಥರ ಹಿಟ್ಟನ್ನು ರೆಡಿ ಮಾಡ್ಕೋತೀರೋ ಅದೇ ಥರನೇ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಮತ್ತು ಇದು ಒಂದು ಸ್ವಲ್ಪನೂ ಎಣ್ಣೆ ಅನ್ನೋ ಅಂಶನ ಹೀರ್ಕೊಳ್ಳೋದಿಲ್ಲ. ಆ ಕಾರಣಕ್ಕೆ ಈ ಥರ ಮಾಡಿ ನೋಡಿ. ಎಲ್ಲ ಉರುಳೆನೂ ಮಾಡಿ ನಾನು ಒಂದು ಬೌಲಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಎಣ್ಣೆ ಸ್ವಲ್ಪ ಮೇಲೆ ಮತ್ತು ಕೆಳಗಡೆ ಎಣ್ಣೆ ಹಚ್ಬಿಟ್ಟೆ ಉಜ್ಕೊಳ್ಳಿ. ಹಿಟ್ಟನ್ನು ಹಚ್ಚಿ ಉಜ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇವಾಗ ನಾನು ಎಣ್ಣೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕು, ತುಂಬ ತಿಳು ಬೇಡ, ತುಂಬ ದಪ್ಪನೂ ಬೇಡ. ಇಷ್ಟ ಆಗಿಬಿಟ್ರೆ ಸಾಕು. ನಾನು ಇದೇ ಥರನೇ ಎಲ್ಲ ಉರುಳೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕಕ್ಕೆ ನಾನು ಎಣ್ಣೆನೂ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನಿಮಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಸರಿಗೆ ಎಷ್ಟು ಚೆನ್ನಾಗಿ ಊದ್ಕೊಂಡು ಬರುತ್ತೆ ಅಂತ ನೋಡಿ. ಮೇಲೆ ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ರೆ ನೋಡಿ, ಸಖತ್ತಾಗಿ ಉಬ್ಬಿರುವಂಥ ಪೂರಿ ಬರುತ್ತೆ. ಇದು ಬೆಳಗ್ಗೆಯಿಂದ ನೀವು ರಾತ್ರಿವರೆಗಿಟ್ಟರು ಇದೇ ಥರನೇ ಇರುತ್ತೆ, ಸಾಫ್ಟ್ ಆಗೋದೇ ಇಲ್ಲ ಮತ್ತು ಸ್ವಲ್ಪನೂ ಎಣ್ಣೆ ಹೀರೋದಿಲ್ಲ. ಮಾಡೋದು ಸ್ವಲ್ಪ ಡಿಫ್ರೆಂಟ್ ಮೆಥಡು. ನೋಡಿ ಎಷ್ಟು ಚೆನ್ನಾಗಿ ಪೂರಿಗಳು ಉಬ್ಬಿದಾವಂತ. ತುಂಬ ರುಚಿಯಾಗಿ ತುಂಬ ಅದ್ಭುತವಾಗಿ ಪೂರಿ ಅಂತೂ ರೆಡಿ ಆಗುತ್ತೆ. ಎಲ್ಲರೂ ಕೂಡ ಇದನ್ನು ಒಂದು ಸರಿ ಟ್ರೈ ಮಾಡಲೇಬೇಕು. ನೋಡಿ ಎಷ್ಟೊಂದು ಊದ್ಕೊಂಡಿದೆ ಅಂತ. ಒಂದು ಸ್ವಲ್ಪನೂ ಆಯ್ಲಿ ಇಲ್ಲ, ಸ್ಟಿಕ್ಕಿನೂ ಇಲ್ಲ. ತುಂಬ ಚೆನ್ನಾಗಿದೆ ಮತ್ತು ಎಷ್ಟು ತಿಂದರೂ ಇನ್ನೂ ತಿಂತಾನೇ ಇರಬೇಕು ಅನ್ನೋವಂತಹ
ಫ್ಲೇವರ್ ಇದು ಕೊಡುತ್ತೆ ನಿಮಗೆ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು. ನೋಡಿ, ಇದರ ಜೊತೆ ನಾವು ಬೆಂಗಳೂರು ಸ್ಪೆಷಲ್ ತರಕಾರಿ ಸಾಗು ಹಾಗೆ ಚಟ್ನಿನ ಮಾಡ್ಕೊಂಡಿದ್ದೀವಿ. ಬನ್ನಿ ಹಾಗಾದರೆ ಎಲ್ಲರೂ ಕೂಡ ಟೇಸ್ಟ್ ಮಾಡೋಣ. ತಪ್ಪದೆ ಎಲ್ಲರೂ ಇದನ್ನು ಕೂಡ ಟ್ರೈ ಮಾಡಿ. ಇನ್ನು ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಗಾಗಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.